ಇನ್ನೇನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ದಿಲ್ಲಿ ವಿಮಾನ ಹತ್ತಬೇಕು. ಕ್ಯಾಬಿನೆಟ್ ಲಿಸ್ಟ್ ಅನ್ನು ಫೈನಲ್ ಮಾಡೋದಕ್ಕೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರ ಪಟ್ಟಿ ತಯಾರು ಮಾಡೋದಕ್ಕೆ ಇನ್ನೇನು ದಿಲ್ಲಿ ಫ್ಲೈಟ್ ಹತ್ತಬೇಕು. ಒಂದು ಆಡಿಯೋ ರಿಲೀಸ್ ಆಯಿತು. ಜಮೀರ್ ಅಹಮ್ಮದ್ ಖಾನ್ ರದ್ದು ಎನ್ನಲಾದ ಆಡಿಯೋ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ನಿರ್ದೇಶಕ ಸಿರಾಜ್ ಜೊತೆಗೆ ಮಾತಾಡ್ತಾ ಇರೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರನ್ನ ಸೋಲಿಸುವ ಬಗ್ಗೆ ಚರ್ಚೆ. ದೊಡ್ಡ ಸಂಚಲನ ಆಯಿತು. ಇದು ಎಐ ಸೃಷ್ಟಿ ಅಂತ ಜಮೀರ್ ಹೇಳ್ತಾ ಇದ್ದಾರೆ, ಸಿರಾಜ್ ಕೂಡ ಹಂಗೆ ಹೇಳ್ತಾ ಇದ್ದಾರೆ. 15% नहीं है हमारा। हाँ सर। जबरदस्त शिखर को बाहर बुलाने का। हाँ सर। अब उन्होंने क्या होता भूता में गए तो वो कांग्रेस को दाल दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हाँ सर। नहीं है तो भी अच्छा है करूँ समय। हाँ सर वही सर करेंगे। जबरदस्ती बुलाने का नहीं है। बुलाना सर, बुलाने का। क्या बोले जाते कांग्रेस वाले क्या भी नहीं। वो तो अब मैं वहाँ नीचे की भूतंग गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो हम ना पैसे नको अगर बोल को गए थे। और यहाँ भी बूढ़ा वादांगे नहीं भी पैसे नको मैं डालती मालूम नहीं अगर बोल खाए गए थे। बाद में हमारे छोकरा हमारे दो छोकरा ही वहाँ। वो इसकी सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है वहाँ जरा माइनस होना। हाँ हाँ करते छोड़ो साहब, उसका क्या भी चलने दे रहे नहीं। उसकी वार्ड में सुने माइनस वार्ड में मैनेज कराते साहब। करो करो वो कल उसके भाई कुछ पैसे दिए साहब 1.5 लाख रुपए। उसका चिचेरा भैया तोलान कर को पैसे देखो देखो तो क्या करता मालूम नहीं है। वार्ड में ये भूता में क्या ये कुकर को पढ़ना और बोल को बात कर को दी। कुकर कुछ चल रहा था ज्यादा, डायमंड का उनका कम है, मैक्सिमम कुकर है सर। आगे तो ओवरऑल लिए तो कुकर है पूरा ऐसा चल रहा। ಜಮೀರ್ ಅಹಮ್ಮದ್ ಖಾನ್ ಮೊದಲ ಹಂತದ ಪ್ರಮಾಣ ವಚನ ಸ್ವೀಕರಿಸುವವರ ಪಟ್ಟಿಯಲ್ಲಿರ್ತಾರೆ ಅನ್ನುವ ವಾತಾವರಣ ಈ ಆಡಿಯೋ ರಿಲೀಸ್ ಆದಮೇಲೆ ಏಕಾಏಕಿ ಬದಲಾಯಿತು. ಪ್ರಶಾಂತ್, ಅದು ನೋಡಿ, ಈ ಆಡಿಯೋ ಹೊರಗಡೆ ಬಂದಿದ್ದೇ ಜಮೀರ್ ಅಹಮ್ಮದ್ ಖಾನ್ ಸಂಪುಟದಲ್ಲಿ ಸೇರ್ಪಡೆ ಆಗದೇ ಇರಲಿ ಅನ್ನುವ ಕಾರಣಕ್ಕೋಸ್ಕರ. ಯಾಕೆಂದ್ರೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಪಾಲಿಟಿಕ್ಸ್ನಲ್ಲಿ ಬೆಳಗ್ಗೆ ಸಿದ್ದರಾಮಯ್ಯನವರು ಜಮೀರ್ ಎಲ್ಲ ದಿಲ್ಲಿಗೆ ಹೊರಡಬೇಕಿತ್ತು, ಆಗ ಇದು ಪಬ್ಲಿಕ್ ಡೊಮೇನ್ಗೆ ಬಂದಿದೆ. ಇದು ಕಾಂಗ್ರೆಸ್ನವ್ರಿಗೇನು ಹೊಸ್ತು ಅಲ್ಲ. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಆಲ್ರೆಡಿ ಈ ಆಡಿಯೋ ದಾವಣಗೆರೆಯ ಚುನಾವಣೆ ಸಂದರ್ಭದಲ್ಲೇ ಸಲ್ಲಿಕೆ ಆಗಿತ್ತು. ಈ ಆಡಿಯೋ ಬಂದ ನಂತರವೇ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಅಷ್ಟು ಗಟ್ಟಿಯಾಗಿ ಬಂದು ಹೊರಗಡೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಆಡಿಯೋ ಇಟ್ಕೊಂಡೇ ಜಬ್ಬಾರ್ ಮತ್ತು ನಜೀರ್ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಾಯಿತು. ಈ ಆಡಿಯೋ ಬಂದಿದ್ದರಿಂದಲೇ ಸಿದ್ದರಾಮಯ್ಯನವರು ನಜೀರನ್ನು ಉಳಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಸಾಧ್ಯ ಆಗಲಿಲ್ಲ. ಈಗ ಬಹಳ ದೊಡ್ಡ ಪ್ರಶ್ನೆ, ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮ್ಮದ್ ಖಾನ್ ಇರ್ತಾರಾ ಇಲ್ವಾ? ಯಾಕಂದರೆ ನೋಡಿ, ಡಿ ಕೆ ಶಿವಕುಮಾರ್ಗೂ ಮತ್ತು ಜಮೀರ್ ಅಹಮ್ಮದ್ ಖಾನ್ರಿಗೂ ಏನು ಸಂಬಂಧಗಳು ಚೆನ್ನಾಗಿಲ್ಲ, ಹೊಸ್ತೇನಲ್ಲ, ಎಲ್ರಿಗೂ ಗೊತ್ತಿರುವ ವಿಚಾರ. ಹೌದು. ಈಗ ಜಮೀರ್ ಅಹಮ್ಮದ್ ಖಾನ್ರನ್ನು ಸಂಪುಟ ಸೇರ್ಪಡೆಗೆ ಸಿದ್ದರಾಮಯ್ಯನವರು ಗ್ಯಾರಂಟಿ ಫೋರ್ಸ್ ಮಾಡ್ತಾರೆ. ಒಳಗಡೆ ಹೇಳ್ತಾರೆ ಇಲ್ಲ ಜಮೀರ್ ತೆಗೆದುಕೊಳ್ಬೇಕು, ಯಾಕಂದರೆ ಜಮೀರ್ ಕಟ್ಟ ಬೆಂಬಲಿಗ. ಹೌದು. ಆದರೆ ಆ ಒಂದು ಫೋರ್ಸ್ಗೆ ಡಿಟರೆಂಟ್ ಆಗಿ ಇವತ್ತು ಆಡಿಯೋ ಬಿಡುಗಡೆ ಮಾಡಲಿ. ಯಾಕಂದರೆ ನೀವು ಅಲ್ಲಿ ಹೇಳಿದ ಏನಾಗುತ್ತೆ, ಪಾರ್ಟಿಗಳಿಗೂ ಕೂಡ, ಅದು ರಾಷ್ಟ್ರೀಯ ಪಾರ್ಟಿಗಳಿಗೆ 1 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ, SDPIಗೆ ಹಾಕಿಸಿ ಅಥವಾ ಹೊರಗಡೆ ಬರದಂತೆ ನೋಡಿಕೊಳ್ಳಿ ಅನ್ನುವ ಆಡಿಯೋ ಇದೆ. ಈಗ ಜಮೀರ್ ಅಹಮ್ಮದ್ ಖಾನ್ ಹೇಳ್ತಿದ್ದಾರೆ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದಾರೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಬರುತ್ತೆ. ಹೌದಪ್ಪ, ಈಗ AI ಇದ್ದರೆ ಅದನ್ನು ವೆರಿಫೈ ಮಾಡಬೇಕು. ಈಗ ಜಮೀರ್ ಅಹಮ್ಮದ್ ಖಾನ್ ನಾನೇನು AI ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಎಂಥ ಆಡಿಯೋ ವಿಡಿಯೋಗಳನ್ನು ಕೂಡ ನೀವು ನಿರ್ಮಾಣ ಮಾಡ್ಬೋದು. ಬಟ್ ಅಲ್ಲ ಅನ್ನೋದನ್ನಾದರೂ ನೀವು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದನ್ನು ಮಾಡಿಸದೆ ಜಮೀರ್ ಅಹಮ್ಮದ್ ಖಾನ್ರನ್ನು ಸಂಪುಟಕ್ಕೆ ತೆಗೆದುಕೊಳ್ಳೋದು ಹೈಕಮಾಂಡ್ಗೂ ಕಷ್ಟ ಆಗುತ್ತೆ. ಕೆ ಸಿ ವೇಣುಗೋಪಾಲ್ಗೆ ಜಮೀರ್ ಅಹಮ್ಮದ್ ಖಾನ್ ಭಾಳ ಆತ್ಮೀಯರು. ಹೌದು. ಭಾಳ ಆತ್ಮೀಯರಿದ್ದರೂ ಕೂಡ ಈಗ ಫಾರ್ ಎಕ್ಸಾಂಪಲ್ KN ರಾಜಣ್ಣ
ಸಿದ್ದರಾಮಯ್ಯದವ್ರು ಉಳಿಸ್ಕೊಳ್ಬೋದಿತ್ತಲ್ಲ, ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಬಗ್ಗೆ ಬಂದು ಟಿ ವಿ ಕ್ಯಾಮ್ರಾ ಎದುರುಗಡೆ ಮಾತಾಡ್ಬಿಟ್ಟಿದ್ರು. ಹೀಗಾಗಿ ನನಗನ್ಸುತ್ತೆ ಜಬೀರ್ ಅಹ್ಮದ್ ಖಾನ್ರನ್ನ ಸಂಪುಟಕ್ಕೆ ಮೊದಲ ಹಂತದಲ್ಲಿ ಈ ಆಡಿಯೋ ಏನಂತಾರೆ ವೆರಿಫಿಕೇಷನ್ ಆಗದೆ ತಗೊಳ್ಳೋದು ಭಾಳ ಕಷ್ಟ ಆಗತ್ತೆ. ಏನಂತ ಉತ್ತರ ಕೊಡ್ತೀರಿ ನೀವು? ಏನಂತ ಉತ್ತರ ಕೊಡ್ತೀರಿ? ಇಲ್ಲ ಕಾಂಗ್ರೆಸ್ಸನ್ನು ಸೋಲಿಸ್ಲಿಕ್ಕೆ ಹೊರಟಿದ್ರು, SDP ಇದು ಬರೀ ಇಷ್ಟೇ ಅಲ್ಲ, ಅದು ಬಂದು ಆಡಿಯೋ SDPIಗೆ ಹಣ ಎಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನುವ ಬ್ಯಾಂಕ್ನ ಮಾಹಿತಿ ಕೂಡ ಹೈಕಮಾಂಡ್ಗೆ ಕೊಡಲಾಗಿದೆ. ನಂಗೆ ಗೊತ್ತಿಲ್ಲ ಅದು ಯಾರ ಅಕೌಂಟಿಂದ ಆಗಿದೆ, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್. ಮತ್ತು ಈ ಆಡಿಯೋ ರೆಕಾರ್ಡ್ ಹೆಂಗಾಯಿತು? ಕಳೆದ 20 ದಿನಗಳಿಂದ ಕಾಂಗ್ರೆಸ್ ಮುಖ್ಯಮಂತ್ರಿ ಕಚೇರಿಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆದಿತ್ತು. ದೊಡ್ಡ ಪ್ರಶ್ನೆ ಇರೋದು ಒಂದು ಸಿರಾಜ್ ಮಾಡಬೇಕು, ಇಲ್ಲ ಜಮೀರ್ ಅಹ್ಮದ್ ಮಾಡಬೇಕು. ಇಬ್ಬರು ಅತ್ಯಂತ ಆಪ್ತರು. ಅವ್ರು ಯಾಕೆ ಒಬ್ರದೊಬ್ರದ್ದು ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೊಡ್ತಾರೆ? ಅವರಿಬ್ಬರು ಮಾಡದೆ ಹೋದರೆ ಈ ಆಡಿಯೋ ಹೆಂಗೆ ರೆಕಾರ್ಡ್ ಆಯಿತು? ಜಮೀರ್ ಇಲ್ಲ ಅಂದರೆ ಯಾರು ಬರ್ಬೋದು? ಎಸ್, ಅದು ಕೂಡ ಒಂದು ಪ್ರಶ್ನೆ. ನನಗನ್ಸೋದು UT ಖಾದರ್ ಸಾಧ್ಯತೆಗಳು ಜಾಸ್ತಿ. ಮೊದಲ ಹಂತದಲ್ಲಿ ಬರ್ತಾರ, ಎರಡನೇ ಹಂತದಲ್ಲಿ ಇಲ್ಲ ಸ್ಪೀಕರ್ ಸ್ಥಾನಕ್ಕೆ ಆಗ ರಾಜೀನಾಮೆ ಕೊಡಿಸಿ ಕರ್ಕೊಂಡ್ಬರುವ ಸಾಧ್ಯತೆಗಳನ್ನು ಕೂಡ ಇಲ್ಲ ಅನ್ಲಿಕ್ಕಾಗಲ್ಲ. ಜೊತೆಗೆ DK ಶಿವಕುಮಾರ್ ಜೊತೆ ಯಾವ ರೀತಿಯಲ್ಲಿ ಹ್ಯಾರಿಸ್ ಓಡಾಡ್ತಿದ್ರಲ್ವ, ಅವರನ್ನು ಈಗ ಬೆಂಗಳೂರಲ್ಲೊಬ್ರು ಯಾರಾದರೂ ಒಂದು ವೇಳೆ ಜಮೀರನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಹೌದು, ಸಲೀಂ ಅಹ್ಮದ್ ಮೇ ಕಮ್ ಇನ್ ದ ಸೆಕೆಂಡ್ ಲೀಸ್ಟ್. ವಿಧಾನ ಪರಿಷತ್ತಲ್ಲಿದ್ದಾರೆ, ಅದೇ ಅಲ್ಲಿ ಸಭಾನಾಯಕರನ್ನಾಗಿ ಮಾಡ್ತಾರೆ. ಮೊದಲ ಲಿಸ್ಟ್ನಲ್ಲಿ ಒಬ್ಬ ಮುಸ್ಲಿಂ ಬರಲೇಬೇಕು, ಅದು ಯಾರು ಅಂತ. ಬೆಂಗಳೂರಿಂದ ಬರುವ ಸಾಧ್ಯತೆಗಳು ಈಗ ಖಾದರ್ ಬರ್ತಾರಾ, ಹ್ಯಾರಿಸ್ ಬರ್ತಾರಾ, ಜಾರ್ಜ್ ಒಳಗಡೆ ಬರ್ತಾರೋ ಇಲ್ವೋ, ಅದರ ಮೇಲೆ ನೀವು ಅಲ್ಪಸಂಖ್ಯಾತ ಎಷ್ಟು ಬರ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲವೂ ಡಿಸೈಡ್ ಆಗುತ್ತೆ. ಜಾರ್ಜ್ ಆರಂಭದಲ್ಲಿ ಒಂದು ಸುದ್ದಿ ಬಂತು, ಅವರು ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಬಿ ಇನ್ ದ ಕ್ಯಾಬಿನೆಟ್ ಅಂತ. ಆಮೇಲೆ ಮತ್ತೆ ಹೆಸರು ಬಂತು ಅವ್ರದ್ದು. ಏನು ಸುದ್ದಿ? ಅಲ್ಲ ಅವರು ರಾಜ್ಯಸಭೆಗೆ ಕೇಳ್ಕೊತಾರೆ, ಮಗನ ಕ್ಷೇತ್ರ ಬಿಟ್ಕೊಡ್ತಾರೆ, ರಾಜ್ಯಸಭೆಗೆ ಹೋಗೋದ್ರ ಮೂಲಕ ಅವ್ರು ಇನ್ನು ಕ್ಯಾಬಿನೆಟ್ಗೆ ಬರೋದಿಲ್ಲ, ಈ ಥರದ್ದೆಲ್ಲ ಚರ್ಚೆ ನಡೀತಾ ಇತ್ತು. ಬಹುಶಃ ಅದು ಚರ್ಚೆಯ ಸಲುವಾಗಿ ಬಂತೋ ಏನೋ, ಯಾಕಂದರೆ ಇನ್ನೂ 2 ವರ್ಷ ಟೈಮ್ ಇದೆ ಅವ್ರಿಗೆ. ಈಗ ಮತ್ತೊಂದು ಬೈ ಎಲೆಕ್ಷನ್ ಆಗಬೇಕು, ಮತ್ತೆ ಬೈ ಎಲೆಕ್ಷನ್ ಫೇಸ್ ಮಾಡಬೇಕು. ಈ ಕಾಂಪ್ಲಿಕೇಶನ್ಸ್ ಎಲ್ಲ ಇಟ್ಕೊಂಡು ಆ ತೀರ್ಮಾನವನ್ನು ಮಾಡ್ಲಿಕ್ಕೆ ಇರಲಿ ಅಂದರೆ ಬಹುಶಃ ಜಾರ್ಜ್ ಅವ್ರಿಗೆ ತಪ್ಪಿಸ್ಲ ಸಲುವಾಗಿ ಅಥವಾ ಅವ್ರು ಬೇಡ ಅನ್ನೋ ಸಲುವಾಗಿ ಯಾರೋ ಇದನ್ನ ಕ್ರಿಯೇಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮತ್ತೆ ಜಾರ್ಜ್ ಅವರು ಕ್ಯಾಬಿನೆಟಲ್ಲಿ ಇರಬೇಕು ಅಂತ ಹೈಕಮಾಂಡ್ ಕೂಡ ಬಯಸ್ತಿರ್ತಾರೆ. ಯಾಕಂದ್ರೆ ಹೈಕಮಾಂಡ್ಗೆ ಕ್ಯಾಬಿನೆಟ್ನಲ್ಲಿ ಉಪಸ್ಥಿತಿ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಜಾರ್ಜ್ ಅವರ ರಾಜ್ಯಸಭೆ ಇದು ಎಲ್ಲ ಸುಳ್ಳು ಸುದ್ದಿ ಅನ್ಸುತ್ತೆ. ಅವ್ರ ಕ್ಯಾಬಿನೆಟ್ನಲ್ಲಿ ಇರುವ ಕ್ರಿಶ್ಚಿಯನ್ ಕೂಡ ಪ್ರತಿನಿಧಿಗಳಿಲ್ಲ, ವಿಧಾನಸಭೆಯಲ್ಲಿ ಇಲ್ಲ. ಹೌದು. ಆಮೇಲೆ ಜಮೀರ್ ವಿಚಾರದಲ್ಲಿ ಕೂಡ ಇದನ್ನು ಅಂತ ಏನಾದರೂ ಹೈಕಮಾಂಡ್ ಒಪ್ಪಿದ್ರೆ ಜಮೀರ್ ಕ್ಯಾಬಿನೆಟ್ಟಲ್ಲಿ ಇರ್ತಾರೆ. ಅಲ್ಲ ಇದು ಒರಿಜಿನಲ್ ಅಂತ ಒಪ್ಪಿದ್ರೆ ಅವ್ರು ಕ್ಯಾಬಿನೆಟ್ಟಲ್ಲಿ ಇರಲ್ಲ. ಇಷ್ಟು ಮಾತ್ರ ಕ್ಲಿಯರಾಗಿ ಹೇಳ್ಬೋದು. ಯಾಕೆ ಇದು ಹೊರಗೆ ಬಂದು ನಿಮಗೇನು ಅನ್ಸುತ್ತೆ? ನನಗೇನೋ ಇದು ಅಂತ ಅನ್ನಿಸ್ತಿಲ್ಲ. ಯಾಕೆಂದರೆ ಇದು ಎಡಿಟ್ ಆಗಿದೆ. ಆಮೇಲೆ ಈ ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡಿದ್ರು ಅಂದರೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅನ್ನುವಂಥ ಆರೋಪಗಳೇನು ಮಾಡಿದ್ರು, ಅದಕ್ಕೆ ಪೂರಕವಾದಂತಹ ಅಂಶಗಳಿದ್ದಾವೆ. ಇನ್ನೊಂದು ಇವರಿಬ್ಬರೇ ಆಡಿಯೋ ರೆಕಾರ್ಡ್ ಮಾಡಿಲ್ಲ ಅನ್ನೋದಾದರೆ ಉದ್ದೇಶಪೂರ್ವಕವಾಗಿ ಇನ್ನೊಬ್ರು ಯಾರೋ ಮಾಡಿದ್ದಾರೆ ಅನ್ನೋದು ಸತ್ಯ. ಹಾಗಾಗಿ ಈ ರೀತಿಯಾಗಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜಮೀರ್ ಅವರು ಹೇಳ್ತಿದ್ದಾರೆ ಅದು ವಿಡಿಯೋ ಅಂತ, ಅದು ಹೇಳ್ತಾರೆ. ಅದಕ್ಕೆ ಹೈಕಮಾಂಡ್ ಅಂತ ಒಪ್ಪಿದ್ರೆ ಜಮೀರ್ ಕ್ಯಾಬಿನೆಟಲ್ಲಿ ಇಡ್ತಾರೆ, ಅಂತ ಒಪ್ಪಲಿಲ್ಲ ಅಂದ್ರೆ ಕ್ಯಾಬಿನೆಟ್. ಅನ್ಡೌಟೆಡ್ಲಿ ಮುಸ್ಲಿಮರ 24 ಗಂಟೆಯಲ್ಲಂತೂ ಡಿಸೈಡ್ ಆಗೋದು. ಹೌದು. ಆಮೇಲೆ ಆದ್ದರಿಂದ ಮೊದಲ ಹಂತದಲ್ಲಿ ಜಮೀರ್ ಅಹ್ಮದ್ ಇನ್ನೂ ಒಂದು ಏನು ಚರ್ಚೆ ನಡೀತಾ ಇದೆ, ವೇಣುಗೋಪಾಲ್ ಅವರು ಭಾಳ ಕ್ಲಿಯರಾಗಿ ಹೇಳಿದ್ರಂತೆ, ಜಮೀರ್ ಅಹ್ಮದ್ ಈಸ್ ದ ಓನ್ಲಿ 1 DCM ನಾವು ಮಾಡಕ್ಕೆ ರೆಡಿ ಇದ್ದೀವಿ ಅಂತ. ಅವರು DCM ಆಗಿ ಸಚಿವರಾದರೆ ಇನ್ನೊಬ್ರಿಗೆ ಅವಕಾಶ ಸಿಗಲ್ಲ ಅನ್ನೋದು ಅಲ್ಲೇ ಅಷ್ಟೇ ಕ್ಲಿಯರ್. ಆ ಕಾರಣಕ್ಕಾಗಿ ಈ ಆಡಿಯೋ ಹೊರಗೆ ಬಂದಿದೆ. ಈಗ ಇಬ್ಬರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಕಾರಣಕ್ಕಾಗಿ ಕ್ರಮ ಆಗಿದೆ. ವೇಣುಗೋಪಾಲ್ ಅವರು ಅಷ್ಟು ಫರ್ಮ್ ಆಗಿ ಜಮೀರ್ ಅಹ್ಮದ್ ಅವರು DCM ಮಾಡ್ತೀವಿ ಅನ್ನುವಂಥದ್ದನ್ನು ಕನ್ವೆ ಕೂಡ ಮಾಡಿದ್ದಾರೆ. ಆ ಕನ್ವೆ ಆಗಿದ್ರೆ ಬಹುಶಃ ಈ ಆಡಿಯೋ ಹೊರಗೆ ಬರ್ತಾ ಇರಲಿಲ್ಲ. ಆ ಕನ್ವೆ ಆಗಿರೋ ಕಾರಣಕ್ಕಾಗಿ ಇದು ಹೊರಗೆ ಬಂದಿದೆ ಅನ್ನೋ ಕೂಡ ಬಹಳ ಗಂಭೀರವಾದ ಚರ್ಚೆ ಇದೆ ಕಾಂಗ್ರೆಸ್ನ ಒಳಗೆ. ಅನ್ಡೌಟೆಡ್ಲಿ ಮುಸ್ಲಿಮರ ಜನಪ್ರಿಯ ನಾಯಕ ಜಮೀರ್ ಅಹ್ಮದ್ರನ್ನು ಹೊರಗಿಟ್ಟು ಮುಸ್ಲಿಂ ಸಮುದಾಯ ಆಗಬಹುದಾದಂಥ ಆಕ್ರೋಶಕ್ಕೆ ಏನಾದ್ರು ಕೌಂಟರ್ ಬ್ಯಾಲೆನ್ಸ್ ಇದೆಯಾ ಇವ್ರ ಹತ್ರ? ಇಲ್ಲ, ಸದ್ಯಕ್ಕಂತೂ ಮುಸ್ಲಿಮರಲ್ಲಿ ಇನ್ನೊಬ್ಬ ನಾಯಕ ಅಂದರೆ ಸಂಪುಟಕ್ಕೆ ಸೇರುವಂಥ ನಾಯಕರುಗಳಿದ್ದಾರೆ. ಅದು ಹಾಗಂದ ಮಾತ್ರಕ್ಕೆ ಕಮ್ಯುನಿಟಿಯನ್ನು ಲೀಡ್ ಮಾಡ್ತಕ್ಕಂಥ ನಾಯಕ ಸದ್ಯಕ್ಕೆ ಕಾಣ್ತಾ ಇಲ್ಲ.
ಯು ಟಿ ಖಾದರ್ ಕೆಲವು ಪ್ರದೇಶಗಳಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು. ಈಗ ರಿಜ್ವಾನ್ ಇರ್ಬೋದು, ಸಲೀಂ ಅಹಮದ್ ಇವರೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಅವರು ಏನು ಹೇಳಬೇಕಾಗಿತ್ತು ಹೇಳಿದರು. ಹಾಗಂದ ಮಾತ್ರಕ್ಕೆ ಇಡೀ ಸಮುದಾಯವನ್ನು ಪ್ರತಿನಿಧಿಸುವಷ್ಟು ಮಟ್ಟಿಗೆ ಸಾಮರ್ಥ್ಯ ಇದೆ ಅಂತ ಅನಿಸಲ್ಲ. ಬಹಳ ವರ್ಷಗಳ ಗ್ಯಾಪ್ ನಂತರ ಜಮೀರ್ ಅಹ್ಮದ್ ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರೂ ಕೂಡ 10 ಜನ ನಿಲ್ಲುವಷ್ಟು ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡಿದ್ರು. ಜನತಾದಳದಿಂದ ಬಂದಿದ್ದರೂ ಕೂಡ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿ ಮುಸ್ಲಿಂ ನಾಯಕ. ಜಾಫರ್ ಶರೀಫ್ ನಂತರದಲ್ಲಿ ಎಲ್ಲಾದರೂ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂದರೆ ಜಮೀರ್ ಅಹ್ಮದ್ ಹೋದರೆ ಆ ಸಮುದಾಯದಲ್ಲಿ ಅವ್ರ ಮಾತು ಕೇಳ್ತಾರೆ ಅಂತಕ್ಕಂಥ ವಾತಾವರಣ ಇತ್ತು. ಅವರನ್ನು ಇನ್ನೊಂದು ಇಲ್ಲಿ ಆಡಿಯೋ ವಿಚಾರದಲ್ಲಿ ಇದು ಎಲ್ಲರಿಗೂ ಕೂಡ ಗೊತ್ತಿರೋ ಈಗ ಸದ್ಯಕ್ಕೆ ಬಹಿರಂಗ ಆಗಿದೆ. ದೆಹಲಿಗೆ ಈಗಾಗಲೇ 2 ಬಾರಿ ಜಮೀರ್ ಅಹ್ಮದ್ ಹೋಗಿ ಬಂದಿದ್ದಾರೆ. ಈ ವಿಚಾರದ ಬಗ್ಗೆ ಯಾರಿಗೆ ಕೆಲವೊಂದಷ್ಟು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ. ಅವರಲ್ಲಿ ಒಂದು ಆತ್ಮವಿಶ್ವಾಸ ಏನಂದರೆ ನನಗೇನು ಈ ವಿಚಾರದಲ್ಲಿ ಡಿಸ್ಟರ್ಬ್ ಆಗಲ್ಲ ಅಂತ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದರು. ಆದರೆ ಈಗ ಬಹಿರಂಗ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗೋಂಗೆ ಕಾಣ್ತಾ ಇದೆ. ಅವರು ದೆಹಲಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಹೇಗಾಯಿತು, ಮಲ್ಲಿಕಾರ್ಜುನರು ಯಾಕೆ ಜಮೀರ್ ಅಹ್ಮದ್ ಅವರು ವೈಯಕ್ತಿಕವಾಗಿ ಮಾತಾಡಿದರು, ವೈಯಕ್ತಿಕವಾಗಿ ಮಾತಾಡಿದಾಗ ಇವರಕ್ಕೆ ರಿಯಾಕ್ಟ್ ಮಾಡಿದ ರೀತಿ, ಅದರ ಹಿಂದೆ ಮುಂದೆ ಎಲ್ಲ ವಿಚಾರಗಳನ್ನು ಕೂಡ ಹೇಳಿ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಂತೇಳಿ ಇದು ಹೈಕಮಾಂಡ್ ಗೊತ್ತಿಲ್ಲ ಅಂತಿಲ್ಲ, ಹೈಕಮಾಂಡ್ ಭಾಳ ಚೆನ್ನಾಗಿ ಗೊತ್ತಿದೆ. 2 ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ರಿಸಲ್ಟ್ ಬಂದ ನಂತರದಲ್ಲಿ 2 ಬಾರಿ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಹೇಳಬೇಕಾದ್ರೆ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಬಿಡುಗಡೆ ಆಗಿರತಕ್ಕಂಥ ಆಡಿಯೋ ಏನಿದೆ ಇದು ಅವರ ರಾಜಕೀಯ ಬದುಕನ್ನು ಕಸ್ಕೋಬಹುದು ಅಂತಕ್ಕಂಥ ಒಂದು ಚರ್ಚೆ ಅಂತೂ ಇದೆ. ಅಂತಿಮವಾಗಿ ಹೈಕಮಾಂಡ್ ಏನು ನಿರ್ಧಾರ ಮಾಡೋದು ನೋಡ್ಬೋದು. ರಾಜಕೀಯ ಬದುಕಿಗೆ ಏನಾಗಲಿಕ್ಕಿಲ್ಲ, ಬಟ್ ಕಾಂಗ್ರೆಸ್ನಲ್ಲಿ ಅವ್ರ ಭವಿಷ್ಯ ಮಸ್ಕಾಗತ್ತೆ. ಹಂಗಲ್ಲ, ರಾಜಕೀಯವಾಗಿ ಅವ್ರೇನು ಮುಸ್ಲಿಂ ಸಮುದಾಯದ ನಾಯಕರು ಅಲ್ಲ ಅನ್ನೋ ಪರಿಸ್ಥಿತಿಗೆ ಏನು ಬರಲ್ಲ, ಅಥವಾ ಏನೋ ತೆರೆಮರೆಗೆ ಹಂಗೆ ಆಗಲ್ಲ. ಇದು ನಾಳೆ ಅಕಸ್ಮಾತ್ ಆಕ್ಷನ್ ಆದ್ರೆ ನಾನು ಸಮುದಾಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ, ನನ್ನ ಮೇಲೆ ಆಕ್ಷನ್ ಆಯಿತು ಅನ್ನೋದೇ ಅವ್ರಿಗೆ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನಲ್ಲಿ ಅವ್ರದ್ದು ಏನಾಗುತ್ತೆ, ಈಗ ಡಿ ಕೆ ಶಿವಕುಮಾರ್ ನೇತೃತ್ವ ಇರುವಾಗ ಅವ್ರು ಜಮೀರ್ ಅಹ್ಮದ್ ಖಾನ್ರನ್ನು ಪಕ್ಕಕ್ಕೆ ನಿಲ್ಸ್ಕೊಳ್ಳೋಕೆ ತಯಾರಿಲ್ಲ. ಹೀಗಾಗಿ ಕ್ಯಾಬಿನೆಟ್ನಿಂದ ಹೊರಗುಳಿದಾಗ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇವೆಲ್ಲವೂ ಕೂಡ ಪ್ರಶ್ನೆ ಇವೆ. ಅಲ್ಲ, ಒಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಏನಾಯಿತು ಅನ್ನೋದು, ಇನ್ನೊಂದು ಕೇರಳ ಚುನಾವಣೆಗೆ ಅವರು ತನು ಮನ ಧನವನ್ನೆಲ್ಲ ಸಮರ್ಪಿಸಿದ್ದಾರಲ್ಲ, ಅದು ಎರಡೂ ಕೂಡ ಬ್ಯಾಲೆನ್ಸ್ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಅವ್ರ ಕಡೆಯವರಿದ್ದಾರೆ. ಅಲ್ಲ, ಈಗ ಕ್ರಮ ಆಗೋ ವಿಚಾರದಲ್ಲಿ ನಜೀರ್ ಮತ್ತೆ ಜಬ್ಬಾರ್ ಮೇಲೆ ಕ್ರಮ ಆದಷ್ಟು ವೇಗವಾಗಿ ಜಮೀರ್ ಮೇಲೆ ಆಗಲಿಲ್ಲ. ಕಾರಣ ಆಗಿಲ್ಲ, ಕೇರಳದಲ್ಲಿ ಕೆಲಸ ಮಾಡಿದ್ರು, ವೇಣುಗೋಪಾಲ್ ಜೊತೆ ಕ್ಲೋಸ್ ಇದ್ರು ಅನ್ನೋ ಕಾರಣಕ್ಕಾಗಿ ಆಯ್ತು. ಬಹುಶಃ ಅವಾಗ ಲೈವ್ ಕೊಡುವಾಗ ನಾನು ಹೇಳಿದೆ ಆಡಿಯೋ ಬರುತ್ತಾ ನೀವು ಪ್ರಶ್ನೆ ಮಾಡಿದ್ರಿ. ಬರೋ ಸಂದರ್ಭದಲ್ಲಿ ಖಂಡಿತ ಅದು ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಸಂದರ್ಭ ಈಗ ಸೂಕ್ತ ಅನ್ಸಿದೆ, ಈಗ ಬಿಟ್ಟಿದ್ದಾರೆ ಅವ್ರಿಗೆ. ರಾಜಕಾರಣ ಯಾವತ್ತೂ ಒಂದು ಹೊಸ ಆರಂಭ ತೆಗೆದುಕೊಳ್ಳುತ್ತಲ್ಲ, ಅಲ್ಲೇ ಬ್ಲ್ಯಾಕ್ ಹೋಲ್ಗಳಾಗ್ತಾ ಹೋಗ್ತವೆ. ರಾಜಕಾರಣದ ನೇಚರ್ ಆಫ್ ಪಾಲಿಟಿಕ್ಸ್ ಇಸ್ ಲೈಕ್ ದ್ಯಾಟ್. ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹೆಗಡೆ ಅವರನ್ನೇನು ದೂರಿಟ್ರು, ಅಲ್ಲಿಂದ ಹೊಸ ರಾಜಕಾರಣ ಶುರು. ಕರ್ನಾಟಕದಲ್ಲಿ ಬಿಜೆಪಿ ಬೆಳಿಲಿಕ್ಕೆ ಕಾರಣ ಏನಾಯ್ತು ರೀ? ಅದೇ ನಿರ್ಣಯ ಕಾರಣ ಆಯ್ತಾನೆ. ಹೌದು, ಲೋಕಶಕ್ತಿ ಸ್ಥಾಪನೆ, ರಾಷ್ಟ್ರೀಯ ನವ ನಿರ್ಮಾಣ ಅಲ್ತಾನೆ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಇಲ್ಲಿವರೆಗೆ ನಡೆದಿದ್ದ ರಾಜಕಾರಣ ಬೇರೆ. ಜಮೀರ್ ಆಡಿಯೋ ಈಗಲೇ ಬಿಡುಗಡೆ ಆಗ್ತಿದೆ. ಸೊ ಒಂದು ವೇಳೆ ಅವ್ರನ್ನ ಕ್ಯಾಬಿನೆಟ್ನಿಂದ ಹೊರಗಿಟ್ರೆ ಮುಸ್ಲಿಂ ಸಮುದಾಯವನ್ನು ಹೆಂಗೆ ಜಮೀರ್ ಅಹ್ಮದ್ ಖಾನ್ ಸಂಘಟಿಸ್ತಾರೆ, ನೇತೃತ್ವ ತೆಗೆದುಕೊಳ್ತಾರೆ, ಎಲ್ಲಿ ಹೋಗ್ತಾರೆ, ದಟ್ ವಿಲ್ ಒಂದು ಹೊಸ ಆರಂಭ. ಈ ಪಾಲಿಟಿಕ್ಸ್ನಲ್ಲಿ ಯಾವಾಗಲೂ ಈ ಸೈಕಲ್ ರಿವಾಲ್ವ್ ಆಗ್ತಾ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.